ನಮಸ್ಕಾರ. ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬಸವಣ್ಣನವರ 10 ಪ್ರಮುಖ ಉಪದೇಶಗಳು, ವಚನಗಳ ತತ್ವಗಳು. 1. ಕಾಯಕವೇ ಕೈಲಾಸ. ಶ್ರಮ ಮತ್ತು ಪ್ರಾಮಾಣಿಕ ದುಡಿಮೆ ದೇವರ ಭಕ್ತಿ ತೋರಿಸುವ ಸರ್ವೋತ್ತಮ ಮಾರ್ಗ. ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ಕಾಯಕ, ಕಷ್ಟಪಟ್ಟು ದುಡಿಮೆಯ ಮಹತ್ವವನ್ನು ಬೋಧಿಸಿದ್ದಾರೆ. 2. ಸಮಾನತೆ. ಬಸವಣ್ಣ ಕಾಸ್ಟ್ ಸಿಸ್ಟಂಗೆ ವಿರೋಧಿ. ಜನರ ನಡುವೆ ಜಾತಿ, ಧರ್ಮ, ಲಿಂಗ ಅಥವಾ ಸಂಪತ್ತಿನ ಆಧಾರದ ಮೇಲೆ ಯಾವ ಅಸಮಾನತೆಗೂ ಸ್ಥಳವಿಲ್ಲ ಎಂದು ಬೋಧಿಸಿದರು. 3. ಶರಣ ಸಂಸ್ಕೃತಿ. ಬಸವಣ್ಣ ಶರಣ ಚಳುವಳಿಯ ಮೂಲಕ ದೇವರ ಸೇವೆಯನ್ನು ಮಾನವ ಸೇವೆಯ ರೂಪದಲ್ಲಿ ಸಾರಿದರು. ಭಕ್ತರು ದೇವನಿಗೆ ಪ್ರಾಮಾಣಿಕರಾಗಿ ಆತ್ಮಶುದ್ಧಿಯ ಮೂಲಕ ಪರಮಾತ್ಮನಿಗೆ ಮುಟ್ಟಬೇಕು ಎಂಬುದನ್ನು ಶ್ರೇಷ್ಠವಾಗಿ ಶೇಖರಿಸಿದರು. 4. ಲಿಂಗ ಭಕ್ತಿ. ಇಷ್ಟಲಿಂಗ ಪೂಜೆಯನ್ನು ಪರಿಚಯಿಸಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಆತ್ಮ ಆವರಣದಲ್ಲಿ ದೇವರನ್ನು ಕಂಡುಕೊಳ್ಳಬೇಕು ಎಂದರು. ಈ ಮೂಲಕ ಆಧ್ಯಾತ್ಮಿಕ ಜ್ಞಾನ ಮತ್ತು ಪ್ರತ್ಯಕ್ಷ ಅನುಭವದ ಮಾರ್ಗವನ್ನು ತೋರಿಸಿದರು. 5. ದ್ರವ್ಯ ದುರಾಸೆಗೆ ವಿರೋಧ. ಸಂಪತ್ತಿನ ಮೇಲೆ ಅತಿಯಾದ ದುರಾಸೆ ಮತ್ತು ಕ್ರೌರ್ಯವನ್ನು ಬೇಡ ಎಂದು ಬೋಧಿಸಿದರು. ಸರಳ ಜೀವನ ಮತ್ತು ಸದ್ಭಾವನೆಗಳು ಜೀವನದ ಮೂಲ ತತ್ವಗಳು ಎಂದು ಹೇಳಿದರು. 6. ಹಗಲು ರಾತ್ರಿ ಪೂಜಿಸುವಿಕೆ ಬೇಡ. ದೇವರನ್ನು ಆರಾಧಿಸಲು ಇಷ್ಟಲಿಂಗ ಮತ್ತು ನಿಷ್ಠುರ ಭಕ್ತಿ ಸಾಕು. ಯಾವುದೇ ಆಡುವ ಮಾಟಮಂತ್ರಗಳು ಬೇಡ. ಶ್ರದ್ಧೆಯೇ ಆಧ್ಯಾತ್ಮಿಕತೆಯ ಶ್ರೇಷ್ಠ ಮಾರ್ಗ. 7. ಜಾತಿ, ಲಿಂಗ ಹಾಗೂ ಧರ್ಮಭೇದದ ವಿರೋಧ. ಎಲ್ಲರೂ ದೇವನ ಮಕ್ಕಳು, ಅವರಲ್ಲಿ ಯಾವ ಭೇದವೂ ಬೇಡ ಎಂಬ ಸಾರವು ಬಸವಣ್ಣನವರ ತತ್ವದ ಪ್ರಮುಖಾಂಶ. 8. ನೈತಿಕ ಜೀವನ. ಸದ್ಭಾವನೆ, ಪ್ರಾಮಾಣಿಕತೆ ಮತ್ತು ಸತ್ಯವಚನಗಳನ್ನು ಜೀವನದ ಭಾಗವನ್ನಾಗಿಸಿ ಉತ್ತಮ ಮಾನವೀಯತೆಯನ್ನು ಸಾರಿದರು. 9. ಅಹಂ ಮತ್ತು ಕ್ರೌರ್ಯ ನಿವಾರಣೆ. ಅಹಂಭಾವವನ್ನು ಸಂಪೂರ್ಣ ತೊರೆದು ಸೇವೆಯೇ ದೇವತಾರಾಧನೆ ಎಂದು ಬೋಧಿಸಿದರು. 10. ನಮ್ಮ ದೇವರು ನಮ್ಮೊಳಗಿದ್ದಾನೆ. ದೇವರು ದೇವಸ್ಥಾನಗಳಲ್ಲಿ, ಪಶುಗಳಲ್ಲಿ ಅಥವಾ ಔಪಚಾರಿಕ ಆಚರಣೆಗಳಲ್ಲಿ ಇಲ್ಲ. ಪ್ರತಿಯೊಬ್ಬರ ಮನಸ್ಸು ಮತ್ತು ಹೃದಯದಲ್ಲಿಯೇ ದೇವನ ವಾಸ. ಪ್ರಮುಖ ವಚನ ಉದಾಹರಣೆ: ಕೂಡಲ ಸಂಗಮ ದೇವ, ಕಾಯಕವೇ ಕೈಲಾಸವೆಂಬನು. ಬಸವಣ್ಣನವರ ತತ್ವಗಳು ಇಂದು ಸಹ ಸಮಾಜದ ಸದೃಢತೆ, ಸಮಾನತೆ ಮತ್ತು ಆಧ್ಯಾತ್ಮಿಕತೆಯ ಪ್ರೇರಣೆಯಾಗಿ ನೆನಪಾಗುತ್ತವೆ.